ಶಂಬ್ಯ, ಈ ಜಾವಳಿಗೇರಿ ಗುಂಡಾಚಾರಿ ಮಗ ಶಂಭುಲಿಂಗಾಚಾರಿ ಅಂದ್ರೆ ಕನ್ನಡ ನಾಡಿನ ಪ್ರತಿಯೊಂದು ಮನೆಯ ಮಂದಿ ಬಾಯಿ ಒಳಗಿರುವಂಗ ಮಾಡ್ತೀನಿ ಮಗನೇ ನಿನ್ನ. ಸಕಲ ಶಾಸ್ತ್ರ ವ್ಯಾಕರಣ ಶಾಸ್ತ್ರ ಸಮೇತ ಋಗ್ವೇದದೊಳಗಿನ ಇಂದ್ರಜಾಲ ಮಹೇಂದ್ರ ಜಾಲ ಪಂಡಿತನನ್ನಾಗಿ ಮಾಡ್ತೀನಿ ಮಗನೇ ನಿನ್ನ. ಗಪ್ಪಂದಿರಿ, ಗಪ್ಪನೆ ಹೇಳುವಂತವರಾಗಿ ತಮ್ಮ ಆಶೆಯನ್ನು ಸೇರಿ 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 ಸೀರಿ ಸೀರಿ ಅಲ್ವೋ ಯಪ್ಪ, ಅದು ಅಲ್ಲ. ಶಿರಸಾ ವಹಿಸಿ ಅಣ್ಣು ಚಿರಂಜೀವ. ಆಯ್ತು ಪಡೆದಪ್ಪನೆ, ಶಿರಸಾ ವಹಿಸೇ ಹಾಲಿಸುವೆನು. ಹಾಲಿಸುವೆನು ಅಂದರೇನು? ಪಡೆದಪ್ಪನೆ, ತಾವೇ ಪೇಳಿಲ್ಲವೇ ಯಾಕರ್ನಿಯನು ಶೀಕರ್ನಿ ಅಂತ ಘಟಘಟನೆ ಕುಡಿದು ಬಿಟ್ಟೆ. ನಾ ವಟಪಟ ಮಾತನಾಡಿದ್ರು ಲಟಪಟ ಪೊರೆ ಬಿದ್ದು ಯಾಕರ್ನಿ ಶೀಕರ್ನಿ ಆಗುತ್ತವೆ. ನಿನ್ನ ತಲೆ ಬೋಳಿಸ್ಲಿ ಲೇ ಮಗನೇ ಶಂಬ್ಯ. 12 ದೇವರಿಗೆ ಹರಕಿ ಹೊತ್ತು ಹೊಡೆದವನು ನಾನು. ನನಗ ಪಡೆದಪ್ಪ ಅಂತೀಯಲ್ಲೋ, ಬಾಯ್ ತುಂಬಾ ಹೊಡೆದಪ್ಪ ನೋಡನ ಕಂದ. ಪಡೆದಪ್ಪನೆ, ಇಂಟೇಕೆ ತಮ್ಮ ತಂಬೂರಿ ಪರದಂತೆ ಪರದಾಡುತ್ತೀರಿ. ತಾವೇ ಪೇಳಿಲ್ಲವೇ ಹಕಾರಕ್ಕೆ ಫಕಾರ. ಶಿವ ಶಿವ ಶಂಭುಲಿಂಗ, ಶಿವ 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 ಶಿವ. ಯಪ್ಪ, ಯಾವ್ದಕ್ಕೂ ಯಾವ ಕಾರಣ ಹೊತ್ತಕ್ ಹೋಗೋಣ. ಬ್ಯಾಡತ್ತೀರಿ ಇದ್ದ ಕಾರಣ ಮಾತಾಡ್ಬಿಡು ಹೋಗ್ಬಾರ ಸಾಕು. ಅಂದ್ರ ಈ ಸುಳ್ಳಕ ಸಾದಾ ಜನರ ಅನ್ನುತ್ತೀರ ಪಡೆದಪ್ಪಣೆ. ಅಂದ್ರೆ ನೀ ಏನು ದೊಡ್ಡ ಮನುಷ್ಯ ತಿಳ್ಕೊಂಡ್ಬಿಟ್ಟೇನ ಲೇ ಶಾಂಬ್ಯ. ಅದೆಲ್ಲ ಹೋಗ್ಲಿ. ಆ ಪತ್ತಾರ ಮೂಡಪ್ಪನ ಮಗನ್ ನಾಗಲಿಂಗ ಊರೊಳಗಿಲ್ಲಂತ. ಎಲ್ಲಿಗಾದರೂ ಹೋಗಿದ್ದಾನೆ ಎಂಬುದು ನಿನಗೆ ಏನಾದರೂ ಗೊತ್ತೇ? ಆ ನಾಗಲಿಂಗನೇ ಹ್ಞೂ ಎನ್ನ ಸಹಪಾಠಿ ಹಾಪ ಪಾಪ ಪಾಪ ಪಡೆದಪ್ಪಣೆ. ಅವನಿಗೆ ಸಾಲಿ ಕಲಿಯುವುದು ನೀಗದ ಮಾತ, ಓದುವುದು ಬರೆಯುವುದು ಆಗ್ಲಾರ್ದಕ್ಕ ಮನೆಯನ್ನು ಬಿಟ್ಟು ಹೋಗಿರಬೇಕಂತ ನಮಗೆ ಸಂಶಯ. ಲೇ 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 ಶಂಬ್ಯ, ನಾವೊಂದು ರೀತಿ ಹೇಳಿದ್ರೆ ನೀವೊಂದು ರೀತಿನ ಒದರಾಗ ಸೇವೆ ಮಾಡ್ತೀವಿ. ಅದೆಲ್ಲ ಹೋಗ್ಲಿ ಬಿಡ. ಇನ್ನ ನಾಗಲಿಂಗಂದು ಹಂಗಾತು, ಮತ್ತೆ ನಿಂದ ಹೆಂಗಪ್ಪ? ಹೆಂಗಂದ್ರೆ ಹಂಗೆ ಪಡೆದಪ್ಪಣೆ. ಮಗನೇ, ಏನು ಭಾಷಾನು ನಿಂದು, ಏನು ಭಾಷಾನು ಅಲ್ಲೋ. ಎಲ್ಲಾ ವ್ಯಾಕರಣ ಅಭ್ಯಾಸ ಸಾಕು ಮಾಡಿ ಅವ ಎತ್ತಾಗ ಯಾಕೆ ಹಾಳಾಗಿ ಹೋಗಲ್ಲ? ಹಾಳಾಗಿ ಹೋಗ್ಲಿ ಅವ್ ನಾಗಲಿಂಗ. ಇನ್ನು ನಿನ್ನ ವಿಷಯ ನಾನು ವಿಷಯ. ಈ ತಲೆಕಟ್ಟು ಗ್ರಾಮದ ಪರಮ ಗುರು ನಿರುಪಾದಿ ಗುರುಗಳ ಹತ್ತಿರ ನೀನು ನಿಷ್ಠಾದಿಂದ ನೀನವರ ಸೇವಾ ಮಾಡಿ ವಿದ್ಯೆಯನ್ನು ಸಂಪಾದಿಸುವ ದೊಡ್ಡ ಹೊರಿ ನಿನ್ನ ಮ್ಯಾಗೈತಿ. ಆಯ್ತು ಪಡೆದಪ್ಪಣೆ. ವಿದ್ಯೆಯನ್ನು ಸಂಪಾದಿಸಿ ಪಂಡಿತನಾಗಿ ತರ್ಕಶಾಸ್ತ್ರ ಸಮೇತ ಹಿಂತಿರುಗಿ ಬರ್ಬೇಕೇನಪ್ಪ? ಆಯ್ತು ಪಡೆದಪ್ಪಣೆ. ಆ ಗುರುಗಳು ಈ ತೆಲಕಟ್ ಗ್ರಾಮದ ಗುರುಗಳಿಗೆ ಅಷ್ಟ ಯಾಕ, ಅವರಿಗೆ ಇದರ ವಾದಿಸಿ ಅವರನ್ನು ಸೋಲಿಸಿ ಬಂದು ಬಿಡುತ್ತೇನೆ. ಅಪ್ಪತ್ತು ಮುಂಡೆ ಮಗನೇ, ಅಪ್ಪತ್ತು ಮುಂಡೆ ಮಗನೇ, ವಾದಿಸ್ತೀನಿ ವಾದಿಸ್ತೀನಿ ಅಂತ ವಧಿಸ್ಕೊಳ್ಳೋ ರೀತಿ ಅಪ್ಪತ್ತು ಮಾತಾಡಬಾರ್ದು. ಒಟ್ಟಿನೊಳಗ ಈ ಜಾವಳಿಗೇರಿ ಗುಂಡಾಚಾರಿ ಮಗ ಶಂಭುಲಿಂಗಾಚಾರಿ ಅಂದ್ರ ಪ್ರತಿಯೊಬ್ಬ ಕನ್ನಡಿಗರ ಬಾಯಿ ಒಳಗೂ ಮಗ ನಿನ್ನ ಹೆಸರು ಉಳಿಬೇಕು. ಆಯ್ತು ಪಡೆದಪ್ಪಡಿ. ಎಲ್ಲರಿಗೂ ಮನೆ ಮನೆಗೆ ಭೇಟಿಯನ್ನು ಕೊಟ್ಟು ಅಜ್ಜ ಅಜ್ಜಿ ಅಣ್ಣ ಅಕ್ಕ ನನ್ನ ಹೆಸರು ಶಂಭುಲಿಂಗಾಚಾರಿ ಅದ, ಇದು ನಿಮ್ಮ ಬಾಯಿ ಒಳಗಿರ್ಲಿ ಎಂದು ಬೇಡಿಕೊಳ್ಳುತ್ತೇನೆ. ಏ ಅವಿವೇಕ್ ಮುಂಡೆ ಮಗನೇ, ಅವಿವೇಕ್ ಮುಂಡೆ ಮಗನೇ, ಈಗ ಹೇಳಿದ್ರೆ ಉಳಿತೇನೋ? ಮತ್ತೆ ಹೇಗೆ ಹೇಳ್ಬೇಕು? ಅದು ಕೇಳಿ ಕೇಳಿ ಕಿವಿ ತುಂಬ ಕೇಳಿದರೆ ಉಳಿತು ನನ್ನ ಬಾಳ. ನೀನು ಹಾಗೆ ಪ್ರಯತ್ನಿಸಬೇಕು. ನನ್ನ ಪಡೆದಪ್ಪನ ಆಸೆ ಮಿಂಚಂತೆ ಪೊಳೆಯಲೆಂಬ ಆಸೆ ಇರಲಿ ಇರಲಿ. ಪಡೆದಪ್ಪಣೆ, ಎಲ್ಲ ಮನೆ ಮನೆಗೂ ಭೇಟಿ ಕೊಟ್ಟು ಹುಡುಗರಿಂದ ಹುಡುಗಿಯರಿಗೆ ಮುದುಕರಿಂದ ಮುದುಕರಿಗೆ ಭೇಟಿ ಕೊಟ್ಟು ನನ್ನ ಹೆಸರು ಶಂಭುಲಿಂಗಾಚಾರ, ಇದು ನೀವು ಪ್ರತಿನಿತ್ಯ ಬಾಯ್ಪಟ್ ಮಾಡ್ರಿ ಎಂದು ಹೇಳಿಕೊಟ್ಟು ಕಾಲು ಮುಗಿದು ಬರುತ್ತೇನೆ. ಲೇ ಶಂಬ್ಯಾ, ಲೇ ಶಂಬ್ಯಾ ಮಗನ, ನಾವೊಂದು ರೀತಿ ಹೇಳಿದ್ರೆ ನೀವೊಂದು ರೀತಿನ ಒದರಾಗ ಚಲೋ ಮಾಡಿ ಅದೆಲ್ಲ ಹಾಳಾಗಿ ಹೋಗ್ಲಿ ಬಿಡು. ಲೇ ಆ ನಾಗಲಿಂಗನಿಗಿಂತ ಮಗನ 4 ಹೆಜ್ಜೆ ನೀವು ಮುಂದಿರ್ಬೇಕು. ಒಳ್ಳೆ ಉಪ್ಪು ಪುಳಿಯಂ ತಿಂದಿರುವ ಈ ದೇಹದಲ್ಲಿ ಶಪತಿ ಇಲ್ಲವೆಂದು ತಿಳಿದಿರುವಿರಪ್ಪ.
ನಾಗಲಿಂಗನಕ್ಕಿಂತ 4 ಪೆಜ್ಜೆ ಹೇಗೆ ಪಡೆದಪ್ಪನೇ 40 ಪೆಜ್ಜೆ ಅವನಿಗಿಂತ ಮುಂದೆ ಓಡಿ ಹೋಗಿ ಬಿಡ್ತೇನೆ. ಲೇ 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 ಪೂರ ಇದ್ರದಿಲ್ಲಯ್ಯಪ್ಪ, ನೀ ಪೂರಾ ಇದ್ರ ಹುಟ್ಟಿ. ಲೇ ಶಾಂಬ್ಯ, ಮುಂದಿರುದಂದ್ರ ಓಡಿದ್ರಾಗ ಅಲ್ಲೋ ಮಗನ, ಓಡಿದ್ರಾಗಲ್ಲ ವಿದ್ಯಾದೊಳಗ ಅಂದೆ. ನನಗೆ ಮೊದ್ಲೇ ಹೇಳ್ಬೇಕಲ್ಲ. ಎಲ್ಲ ವ್ಯಾಕರಣ ಅಭ್ಯಾಸ ಸಾಕು ಮಾಡ್ರಿ. ನಾನು ಹೆಂಗೂ ಆಶ್ರಮ ಕಡೆ ಹೊಂಟಿನ, ನಿನ್ನ ಅಲ್ಲೇ ಆಶ್ರಮಕ್ಕ ಬಿಟ್ಟು ಹಾಕಿನಿ. ವ್ಯಾಕರಣ ಏನು ಸಾಕು ಮಾಡೇನಪ್ಪ. ಏನ ಕಸ ಗುರುಗಳ ಹತ್ತಕ ಗುರುಗಳ ಹತ್ತಿರ ವಿದ್ಯಾ ಕಲಿತು ಗುರುಬೋಧ ತಿಳ್ಕೊಂಡು ಮಗನ ದೊಡ್ಡ ಪಂಡಿತ ಆಗಂತಿ. ಬಾ ನಿಲ್ಬಿಟ್ಟು ಹಾಕಿನ ಬಾ. ಪಡೆದಪ್ಪಡಿ ಗುರುಗಳ ಅಂತಕ್ಕಂದ್ರೆ ಯಾ ಆಶ್ರಮ? ನಿರುಪಾದಿ ಗುರುಗಳು, ತಲಕಟ್ಟು ಗ್ರಾಮದ ನಿರುಪಾದಿ ಗುರುಗಳು. ನಿರುಪರಾಧಿ ಗುರುಗಳು. ನಿರಪರಾಧಿ ಅಲ್ಲಲ್ಲಿ ಅದ ನಿರುಪಾದಿ ಗುರುಗಳು. ಅದೇ ಗುರುಗಳು ನಿರುಪರಾಧಿ ಗುರುಗಳು. ನಿರಪರಾಧಿ ಅಲ್ಲೋ ಅದು ನಿರುಪಾದಿ ಗುರುಗಳು. ಆಯ್ತು ಪಡೆದಪ್ಪ, ನೀ ಅಂದು ಗುರುಗಳು. ಬಾ ಅದ ಆಶ್ರಮ ಕಣ್ಣೀಲಿ ಬಿಟ್ಟ ಬಾ ಮಾಡಿ ಸಣ್ಣಗಲ್ಲ ಬಿಡು ಬಿಡು ಬಾ. ಮರ್ಲಿಂಗ ಪ್ರಭುಲಿಂಗ ಏನ್ರಿ ಮಠದಾಗ ಮಾಸ್ತಿ ಬಸ್ತಿರ್ತೀರಿ ಯಾಕಂತ ಆ ನಾಗಲಿಂಗ ಮಠದ ಹೊರಗ ವಸ್ತಿ ಐತಿ, ಊಟ ಸಹಿತ ನಂಬಂಗಿಲ್ಲ. ಓಹೋ ಬರಬೇಕು ಬರಬೇಕು ಪಂಡಿತ ಶಂಭುಲಿಂಗಾಚಾರ್ಯರು. ಏ ಗುರುಲಿಂಗ ಮರ್ಲಿಂಗ ಹೇಗಿತ್ರು? ಮಸ್ತ್ ಆಗಿತ್ರಿ. ಹೇಗಿತ್ತು? ಒಂದಿಟ್ಟು ಉಪ್ಪು ಕಡಿಮೆ ಆಗಿತ್ರಿ. ಉಂಡಿ ಲೋತಮ್ಮ ನೀನು ಚಚ್ಕ ಉಂಡಿ ಇಲ್ಲ ಅದಕ್ಕ ಬಂದ ಮುಂದಕ ಅಲ್ಲೋ ಗುರುಲಿಂಗ ಮರ್ಲಿಂಗ, ನಿಮಗ್ ಊಟ ಮಸ್ತ್ ಐತಿಲ್ಲ? ಏ ಗುರುಲಿಂಗ, ನಮ್ಮ ಅಪ್ಪ ಬಹಳ ಒಳ್ಳೆ ಕೆಲಸ ಮಾಡ್ಯಾನ ನೋಡು, ಬಹಳ ಒಳ್ಳೆ ಕೆಲಸ ಮಾಡ್ಯಾನ. ಯಾಕೆ ಹೇಳ? ಈ ಗುರುಗಳ ಕಿತ್ತ ಬಹಳ ಪುಣ್ಯದ ಕೆಲಸ ಮಾಡ್ಯಾನ. ಯಾಕೆ ಹೇಳ? ಇಲ್ಲಿ ಊಟ ಐತಿ, ಸಂಬೋಧನೂ ಐತಿ, ಗುರು ಬೋಧನೂ ಐತಿ, ಈ ಬೋಧನೂ ಐತಿ. ಬಹಳ ಒಳ್ಳೆ ಕೆಲಸ ಮಾಡ್ಯಾನ, ಬಹಳ ಒಳ್ಳೆ ಕೆಲಸ ಮಾಡ್ಯಾನ ಗುರುಗಳ. ನಮ್ಮ ಕಾಳಜಿ ಮಾಡ್ದಂಗ ನಾಲಿಂಗ ಕಾಳಜಿನ ಮಾಡುದಿಲ್ಲ ಅಂತೀನಿ. ಯಾಕ್ರಿ? ಅವ ಶಿಷ್ಯತ್ವಕ್ಕೆ ಅಯೋಗ್ಯ ಅದಾನ, ಅದಕ್ಕೆ ಅವನಿಗೆ ಬಹಳ ಕಾಳಜಿ ಮಾಡುದಿಲ್ಲ ಅವ್ರ. ಅವನಿಗೆ ಬರೀ ಕುಳ್ಳ ಕಟ್ಟಿಗೆ ನೀರ ತರಾಕ್ ಹಚ್ತಾರು, ನಮಗ ಪ್ರೀತಿ ತೋರ್ಸಂಗ ಅವನಿಗೆ ತೋರ್ಸುದಿಲ್ಲ ಅವ್ರ. ಗುರುಗಳ ಬಾಳ ಅಂದ್ರ ತಮ್ಮ ಕಾಲು ಹೊತ್ತಿಸ್ಕೊಳ್ಳೋ ಸೇವಾ ಬಂಧನ ಕೊಡ್ತಾರೆ ಅವಾಗ. ಮತ್ತ ಹಂಗ ಗಾಡಿ ಕಟ್ಟ ಮುಂದ ಕೊಲ್ಲ ಮಣ್ಣ ಹೊರಬೇಕ್ರಿ ಅವ. ಮತ್ತ ರಾತ್ರಿ ರೀ ಹಳಸಿದ್ದು ಪಳಸಿದ್ದು ಊಟ ಮಾಡಿ ಎಲ್ಲ ಮಠದ ಮುಡಿ ಮುಖಬೇಕು ನೋಡ್ರಿ ಅವ್ ನಾಗಲಿಂಗ. ಅದಕ್ಕಾರು ನಮ್ಮಂಗ ಸಂಬೋಧನ ಗುರು ಬೋಧನ ಮಾಡಿದ್ಮೇಲೆ ನಮಗ ಒಳ್ಳೆ ಭೋಜನ ಕೊಡ್ತಾರ ಗುರುಗಳು. ಅಂತ ಭೋಜನ ಸಿರ್ಬೇಕಾದ್ರ ಪುಣ್ಯ ಮಾಡಿರ್ಬೇಕ. ಇಂತ ಅಯೋಗ್ಯ ನನ್ನ ಮಕ್ಕಳು ಎಲ್ಲಿ ಸಿಗ್ತೈತಿ? ಸರಿ ಇಲ್ಲ ಏನೋ ಮಾಡಕ್ ಬಂದ್ ನೋಡ್ರಿ ಬಂದ್.
ಲೇ ಲೇ ನಾಗ್ಯಾ ಲೇ ನಾಗ್ಯಾ ಎದುರಿಗೆ ಎಲ್ಲಾರ್ಗು ಹಾಕೋತ ಅಡ್ಯಾಡಕತ್ತಿಲ್ಲಿ ಏನು ಹುಡುಕ್ಯಾಡಕತ್ತಿಲ್ಲ ಮರ ಇವ ಮೊದ್ಲು ಪತ್ತಾರ ಬೇರೆ ಅದಾರ ಏನು ಮುತ್ತು ಗಿತ್ತು ಕಳ್ಕೊಂಡೇನ ಲೇ ನಾಗ್ಯ ಏನ್ ಹುಡುಕ್ಯಾಡಕತ್ತಿ ಒದರಾಕತ್ತ ನೀ ನಿಂತ್ಕೊಂಡ ಮುತ್ತು ಹೌದು ಶಂಬಣ್ಣ ಹೌದು ಕಳ್ಕೊಂಡ ಅಲ್ಲಲ್ಲ ಮುತ್ತು ಇಲ್ಲಿಯೂ ಇಲ್ಲ ಕಳ್ಕೊಂಡ ಇಲ್ಲ ಸಿಕ್ಕಿತು ದಕ್ಕಿಲ್ಲ ಅಂತ ಹುಡುಕ್ಯಾಡಕತ್ತೀನಪ್ಪ ಹುಡುಕ್ಯಾಡಕತ್ತೀನಿ ಹುಡ್ಕ್ಯಾಡ ಮುತ್ತು ಸಿಕ್ಕಿಲ್ಲ ದಗ್ಗಕ್ಕೆ ನಾನು ನಿತ್ಯ ಮುಟ್ಟಿ ನಮಸ್ಕಾರ ಮಾಡು ಗುರುಪಾದನ ಮುತ್ತಪ್ಪ ಗುರುಪಾದ ಹುಡ್ಕ್ಯಾಡ ಲೇ ಏನ್ ಹುಡುಕ್ಯಾಡ್ತಾನ ಶಾನೆ ಅದಾನ ಲೇ ಗುರುಗಳ ಪಾದ ಹುಡುಕ್ಯಾಡಕತ್ತಾವ ಎಲ್ಲಿದಾವ ಪಾದ ಗುರುಗಳು ಗೊತ್ತೇ ಇಲ್ಲ ಅವಾಗ. ಲೇ, ಗುರುಗಳ ಪಾದರ ಎಲ್ಲಿ ಅದಾವ ಅನ್ನೋದರ ಗೊತ್ತರೈತೆ ಅಲ್ಲೇ ನೀನು ಕೇಳ ನಮ್ ಗುರುಗಳು ಹೇಳ್ತಾರ ಇವ್ ನಾಗೇ ಇವ್ ಲೇ ಬಾಯ್ ಕೇಳ್ಬೇಕಾರೆ ಹೇಳ್ತಾರ ಗುರುಗಳ ಪಾದ ಹಾ. ಏನು? ಬಾಯ್ ಇದು ಮೊಣಕಾಲ. ಅದು ಪಾದ ಲೇ ಇದು ಮೊಣಕಾಲ ಲೇ. ಪಾದ ಇದು ಪಾದ ಅದು ಮಣಕಾಲ ಇದು ಪಾದ ಇದು ಮೊಣಕಾಲ ಲೇ. ಇದು ಮೊಣಕಾಲ ಕೆಳಗ್ ಪಾದ ಇರ್ತೈತಿ ಇಲ್ಲಿ ಪಾದ ಈ ಪಾದ ಎಲ್ಲಿ ಹುಡುಕಾಡ್ತಿ ಅದು ನಿನ್ನ ಪಾದ ಮತ್ತ ಅಂತ ಮತ್ತ ಗುರುವಿನ ಪಾದ ಇಲ್ಲಿ ಇರಬೇಕು ಎಲ್ಲಿ ನೋಡ್ ಹೇ ಗುರುವಿ ನೀನು ನಡೆದಿರುವ ನೆಲವೆಲ್ಲ ಭಾವನ ನಿನ್ನ ಹೆಜ್ಜೆಯ ಗುರುತು ಮೂಡದಂತೆ ನಡೆದಿರುವ ಯಾ ತಂದೆ ಹೆಜ್ಜೆಯ ಗುರುತು ಮೂಡದಂತೆ ನಡೆದಿರುವ ನೀನು ನಡೆದಿರುವ ಪಾವನ ನಿನ್ನ ಪಾದದ ಧೂಳಿಯೇ ಶ್ರೀಗಂಧ ತಂದೆ ಶ್ರೀಗಂಧ ಹುಡ್ಕ್ಯಾಡ ಮಾಡ ತಗೊಂಡ್ ಹುಡ್ಕ್ಯಾಡಿ ಶಾನೆ ಅದ ನೋಡಿ ಉಳ್ಳಾಡಕ್ ಹಚ್ಚಿದವ ಗುರುಗಳ ಪಾದ ಹುಡುಕಾಡಕ್ ಉಳ್ಳಾಡಕ್ ಹಚ್ಚಿದೀವ ಏನು ಶಾನೆ ಅದ ನೋಡಿ ಲೇ ನಾಗೆ ಮೈಗೆ ಏನ್ರ ತಿಂಡಿ ಬಿಡೋದು ನೋಡ್ರಿ ಒಂದ್ರ ತಿಂಡಿ ಬಿಟ್ಟಿದ್ರೆ ಬಾಲೆ ನಮ್ಮ ಊರಾಗ ಹನುಮಂತರ ಗುಡಿ ಐತಿ ಆ ಹನುಮಂತರ ಗುಡಿ ಮುಂದ ಒಂದು ಕಾಂಬ ಐತಿ ಆ ಕಾಂಬಕ್ಕ ಮೈ ಕಿಕ್ ಹಿಂಗ ಆಗ ತಿಂಡಿರ ಬಿಟ್ಟು ಹೋಗತ್ತೆ ಹಂಗ್ಯಾಕೆ ಉಳ್ಳಾಡ್ತೀನಿ ಅಲ್ಲೋ ತಮ್ಮ ನಾಗಣ್ಣ ಹಿಂಗ್ಯಾಕ್ ಮಾಡಿದಪ್ಪ ನೀನು ನಾನು ನಿತ್ಯ ಮುಟ್ಟಿ ನಮಸ್ಕಾರ ಮಾಡು ಗುರುಪಾದನ ಮುತ್ತು ನನಗ ಇನ್ನೂವರೆಗೂ ಸಿಕ್ಕಿದಿಲ್ಲ ಅದಕ್ಕೆ ಅವರು ನಡೆದಾಡಿದ ನೆಲ ಇದು ಅಂದ ಮ್ಯಾಲ ಈ ದೇಹಕ್ಕೆ ಅತಿ ಪಾವನನಾಗಲಿ ಅಂತ ಶಂಬಣ್ಣ ಹೋಗೋ ಇವಾಗ ಮಣ್ಣಿನ ಸುಖ ನಮಗ ಅನ್ನದ ಸುಖ ನಾವು ಭಕ್ತ ಶ್ರೇಷ್ಠರು ಅನಿಷ್ಟ ನನ್ನ ಮಗ ಇವನಾಗೆ ಇಷ್ಟ ಶಂಬಣ್ಣ ಶ್ರೇಷ್ಠ ಅನಿಷ್ಟ ಅಂದರೆ ಯಾಕೆ ಬರ್ತಿರ್ಲಿ ಅಪ್ಪ ಆಶ್ರಮಕ್ಕಿಲ್ಲಿ ಸುಮ್ಮ ಅಲ್ಲಿ ಚಂದಾಗ ಸಾಲಿ ಕಲಿ ಅಂದ್ರೆ ಸಾಲಿನ ಕಲೀಲಿಲ್ಲ ಈ ನಿರುಪಾದಿ ಗುರುಗಳು ಅದ ಗುರುಗಳ ತಕ ಚಲೋ ತಕ ಗುರು ಬೋಧನ ಕಲಿಯೋದ್ರು ಕಲೀಲಿಲ್ಲ ಬಗಾಯವ ಅಷ್ಟು ತಿಳಿ ಅಲ್ಲಿ ಶ್ರೇಷ್ಠ ಅನಿಷ್ಟ ಗೊತ್ತಿಲ್ಲ ನಿನಗ ಗುರುಗಳ ಅವು ತಿಳಿಸಿ ಹೇಳ್ಬಿಡ್ರಿ ತಿಳ್ಕೊಲ್ಲ ಹೇಳ್ತಮ್ಮ ಅವಾಗ ಕೇಳಿ ಶ್ರೇಷ್ಠ ಮುಂದೆ ಸ್ಥ ಬರದ್ರ ಶ್ರೇಷ್ಠ ಅಷ್ಟ ಅದ್ರ ಮುಂದೆ ಟ ಬರ್ದ ದೊಡ್ಡದು ಒತ್ತು ಕೊಟ್ಟು ಅಂದ್ರೆ ಅದು ಶ್ರೇಷ್ಠ ಅನಿಷ್ಟ ಇದ್ರ ಅರ್ಥ ಗೊತ್ತಾಕತ್ತಿಲ್ಲ ನಿನಗ ಅನಿಷ್ಟ ಶ್ರೇಷ್ಠ ಅನಿಷ್ಟ ಅಂತ ಬರೆಯೋ ಕ್ರಮನಾದ್ರ ತಿಳ್ಕೊಂಡ ನಮ್ಮ ಗುರುಗಳ ಮರ್ಯಾದೆ ಉಳಿಸಿದ್ರಿ ನೀವು ನಾ ಯಾವತ್ತೂ ಉಳಿಸಿನ ನಿರ್ಪಾದಿ ಗುರುಗಳದು ತಮ್ಮ ನಾಗಣ್ಣ ಮತ್ತೆ ನೀ ಏನಂತೀಯಪ್ಪ ಇದಕ್ಕ ಅಂದ್ರ ಇಲ್ಲ ಹ್ಮ್ ನಿಷ್ಠೆ ಅಂದ್ರ ಭಕ್ತಿ ಶ್ರದ್ಧೆ ನಿಷ್ಠೆ ಇಲ್ಲದ ಅನಿಷ್ಟ ಇನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನೆಲ್ಲ ತಿರುಗಿಸಿ ಕೊನೆಗೆ ಗುರುಪಾದನ ಸೇವಾ ಗುರಿ ಶ್ರೇಯಸ್ಸನ್ನು ಹೊಂದುವನ ಶ್ರೇಷ್ಠ ಅಂದ್ರ ಇಷ್ಟೆಲ್ಲ ಶ್ರೇಯಸ್ಸುಳುವನ ಶ್ರೇಷ್ಠ ಗುರುಗಳು ಬಂದು ಗುರುದೇವೋ ಭವ ಗುರುದೇವೋ ಭವ ಪುಣ್ಯಪಾದ ನಾಗಲಿಂಗ ನಿತ್ಯ ನಿರಂತರ ಸೇವೆಯಲ್ಲಿ ನೀನಿದ್ದರು ಮನಸ್ಸಿಗೆ ಏಕೋ ಸಮಾಧಾನವಾಗಿಲ್ಲ
ಹರಗಿಂತ ದೊಡ್ಡವನಾದ ಗುರುಮನಕ್ಕೆ ಸಮಾಧಾನವಾಗುವ ರೀತಿಯಲ್ಲಿ ಈ ನಾಗಲಿಂಗನ ಸೇವಾ ಆಗಿಲ್ಲ ಅಂತ ತಮ್ಮಗನಿಸಿದ್ರ ಈ ತನು ತುಂಡು ಮಾಡ್ಕೊಂಡು ಬಿಡ್ತೀನಿ. ಗುರುವ ನಡೆಸಿ ಬಂದ ಈ ನಾಗಲಿಂಗಗ ಗುರು ಬೋಧೆ ದೊರಕುವ ಯೋಗ ಇಲ್ಲವೇ ತಂದೆ? ಯೋಗ ಇಲ್ಲವೇ? ನಾಗಲಿಂಗ, ಜಗತ್ತಿನಲ್ಲಿ ಪೂಜ್ಯನಾಗುವ ನಿತ್ಯ ಸುಖವನ್ನು ವಿದ್ಯೆ ಹೇಳಬೇಕು, ಹೇಳು. ಗುರುವೇ, ಇಹ ಲೋಕದೊಳಗೆ ಸುಖದಂತೆ ಕಂಡರು ಕೊನೆಗೆ ನರಕ ನೀಡೋ ನಿಷೇಧ ವಿದ್ಯೆ ಬೇಕಾಗಿಲ್ಲ ಈ ನಾಗಲಿಂಗಗ. ತಾವು ದೇವೇಂದ್ರಾದಿ ಪದವಿ ಪಡೆದ ಶಕ್ತಿ ನೀಡಬಹುದು. ಅವು ಅನಿತ್ಯಾನ ತಂದೆ, ಅನಿತ್ಯಾನ. ಕಾರಣ ದೇವತೆಗಳು ಮತ್ಸರ ಪಡುತ್ತಾರೆ. ಮಾನವ ತನ್ನ ಸ್ಥಾನ ಕಸಿದುಕೊಳ್ಳುತ್ತಾನೆನ್ನುವ ಸಿಟ್ಟು ಅವರಿಗೆ ಪುಣ್ಯ ತೀರಿದ ಮೇಲೆ ಆ ಸ್ವರ್ಗದಿಂದ ಈ ಮಣ್ಣಿನ ನರಕಕ್ಕೆ ನೂಕಿ ಬಿಡುತ್ತಾರೆ ಗುರುವರ್ಯ, ನೂಕಿ ಬಿಡುತ್ತಾರೆ. ಈಯದಂತೆ ಪರಲೋಕದ ಸುಖಗಳು ಅನಿತ್ಯ ತಂದೆ, ಅನಿತ್ಯ. ನಾಗಲಿಂಗ, ಈ ಎಲ್ಲವನ್ನು ಬೇಡೆನ್ನುವ ನಿನಗೆ ಬೇಕಿರುವುದಾದರೂ ಏನು? ನಿನಗೆ ಎಂಥ ಗುರು ಬೇಕು? ನನ್ನಿರವ ನನ್ನ ಗೊರೆದು ಇಹ ಪರಗಳ ಹಂಗಿಲ್ಲದ ಹುಟ್ಟು ಸಾವಿನ ನೋವಿಲ್ಲದ ನಿಜದಲ್ಲರಿಸುವ ಗುರು ಬೇಕು ಈ ನಾಗಲಿಂಗಗ. ವೇದ ವೇದಾಂತಗಳ ಮರ್ಮ ತಿಳಿದು ಈ ಜೀವನದಲ್ಲಿ ನೆಲೆಯೂರು ನಿಂತು ಬ್ರಹ್ಮ ಕನಿಷ್ಠನಾಗಿ ಮುಕ್ತಾವಸ್ಥೆ ಇದ್ದುದು ಪ್ರಾರಬ್ಧ ಕರ್ಮಾನುಸಾರ ಶರೀರಿಯಂತೆ ಕಂಡು ಕಂಡವನಂತೆ ಕಾಣುತ್ತಾ ತನ್ನ ಆನಂದದಿಂದ ಚಲಿಸದೆ ಶಾಂತಿ, ಕರುಣೆ, ನಿಷ್ಠೆ, ಸರಳ ಸದ್ವಚನ, ವರವಿದ್ಯಾ ಯಶಗಳನ್ನು ಹೊಂದಿರುವುದವನಾಗಿ ತಮ್ಮ ಪಾದಕ್ಕೆ ಹೇಗಿದ ಭಕ್ತನ ಸಂಶಯವನ್ನು ಸರಿಸಿ ತಾವು ಗಳಿಸಿದ ಆತ್ಮಾನುಭಾವವನ್ನು ತನ್ನ ಭಕ್ತನಿಗೂ ಕರುಣಿಸುವ ಸಾಕ್ಷಾತ್ ಶಿವನೇ ಆಗಿರುವ ನಿಮ್ಮಂತ ಗುರುಬೇಕು. ಭಲೆ ನಾಗಲಿಂಗ, ಭಲೆ. ಗುರು ಯೋಗ್ಯತೆಯನ್ನು ಪರೀಕ್ಷಿಸಿ ಬೋಧೆ ಪಡೆಯುವ ನಿನ್ನ ಶಿಷ್ಯತ್ವ ನಿಜಕ್ಕೂ ಸುಳಿಯಾಗಿದೆಯಾ? ಗುರು ಕೃಪಾ ಪೂರ್ಣತೆಯಿಂದ ಆವರಣ ದೋಷ ನಿವಾರಿಸಿಕೊಳ್ಳಲು ಹಾತರುವವನೇ ನನ್ನ ನಿಜ ಶಿಷ್ಯ ಶಂಭುಲಿಂಗ. ಇಲ್ಲೇ ಅದನ್ರಿ. ಹಾ, ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಾ. ನಾಗಲಿಂಗ, ಇಂದು ಪಾಲ್ಗುಣ ಮಾಸ, ಬಹಳ ಪ್ರತಿಭೆಯ ಪ್ರಾತಃ ಕಾಲ. ಅದು ಅಲ್ಲಿ ನೋಡು, ಭಾರತೀಯರ ಧರ್ಮ ಸಂಸ್ಕೃತಿಯಂತೆ ಕಾಮದಹನ ಕಾರ್ಯ ಜರುಗದಿದೆ. ಮುಗಿಲೆತ್ತರಕ್ಕೆ ತನ್ನ ನಾಲಿಗೆಯನ್ನು ಚಾಚುತ್ತಿರುವ ಆ ಜ್ವಾಲೆಯಲ್ಲಿ ತೆಂಗಿನಕಾಯಿಯನ್ನು ಎಸೆಯುವೆ. ತೆಗೆದುಕೊಂಡು ಬರವೆಯಾ? ಗುರುವೇ, ಆ ಬೆಂಕಿ ಒಳಗ ಬೆಂದ ತೆಂಗಿನಕಾಯಿ ತಿಂದಾನಂತ ಹೋದ ಆಸೆದ ಮುಂದ ಈ ನಾಗ್ಯನ ದೇಹ ಬೆಂಕಿಯಾಗ ದಹಿಸುತ್ತ ಅಂತ ಭಯ ಇಲ್ಲ ತಂದೆ, ಭಯ ಇಲ್ಲ. ಇಷ್ಟು ದಿನ ದೇಹ ದಂಡಿಸೋ ಧೈರ್ಯ ಇಲ್ಲದ ಹೇಡಿಯಾಗಿದ್ದ ಈ ನಾಗ್ಯ, ನೀವು ಅದಕ್ಕೆ ಶಿಕ್ಷಾ ಕೊಟ್ಟ ಮೋಕ್ಷಕ್ಕ ದಾರಿ ತೋರಿಸಿದ್ರಿ ಗುರುವರ್ಯ, ಮೋಕ್ಷಕ್ಕ ದಾರಿ ತೋರಿಸಿ. ಗುರುವೇ, ಚರ್ಮ ಸುಟ್ಟ ಮೇಲೆ ತಂದೆ ಗುರುವಿನ ಮರ್ಮ ತಿಳಿಯಬೇಕು. ಆಗಲಿ, ಇದು ಎಸೆಯುವೆ, ತೆಗೆದುಕೋ. ಜೈ ಜಗದೀಶ್ವರಿ. ಗುರುದೇವೋ ಭವ, ಗುರುದೇವೋ ಭವ. ಗುರುದೇವ ಬಾಯಿನಲ್ಲಿ ಗುರು ನೀ ನನಗೆ ದೈವವಲ್ಲ, ಬದುಕಾಯ್ತೇ ಬಂದರಲ್ಲ. ಧನ್ಯ ಕರ್ನಾಟಕ ಮಾತೆ, ಧನ್ಯ. ಜಗದೀಶ್ವರಿ ಪುರುಷ ರೂಪಿನಿಂದ ದೊರೆ ಹಿಡಿದು ನಾಗಲಿಂಗ ನಾಮದೇಹಾಳಿಯಾಗಿ ಜಗದಲ್ಲಿ ಜನಿಸಿ ಬಂದಿರುವ ಈ ಕನ್ನಡ ನಾಡು ಪಾವನ. ನಾಗಲಿಂಗನಂತ ಅತ್ಯಮಗ ವ್ಯಕ್ತಿ ಮೈ ಎತ್ತಿ ಬಂದು ಕನ್ನಡಾಂಬೆ ಕೀರ್ತಿ ಗಗನಕ್ಕೇರಿತು. ಹಲೇ ಶಿಷ್ಯ ಕುಲಬಾಳು, ನೀನೇ ಶಿಷ್ಯತ್ವಕ್ಕೆ ಯೋಗ್ಯ. ಇಲ್ಲಿಯವರೆಗೆ ನಿರುಪಾದಿಯ ಪಾದ ಪ್ರಶ್ನೆ ಮಾಡಿದ ನೀನಿಂದು ಹೃದಯ ಪ್ರಶ್ನೆ ಮಾಡು. ನಾಗಲಿಂಗ
ಇಂದಿನಿಂದ ನಿನಗೆ ಸತತವೂ ಗುರು ಉಪದೇಶ. ಅದು ನಿನ್ನಂತಹ ಯೋಗ್ಯನಿಗೆ ಮಾತ್ರ ಲಭ್ಯವಾಗಬೇಕು. ಹೋಗು, ಮಂಗಲ ಸ್ನಾನ ಮಾಡಿ ಹಣಿಯಲ್ಲಿ ತ್ರಿಪುಂಡ ಧರಿಸಿ ಋಷಿ ಸ್ತೋತ್ರ ಹಿಡಿದು ಕನ್ನಡ ನಾಡಿನ ಕೀರ್ತಿಯ ಕಳಸನಾಗು. ಹೋಗು. ಏನಾಗ್ಯ ಬೆಂಕಿಯಾಗ ಹೋದಾಗ ನೀನು ಮೈ ಸುಡ್ಲಿಲ್ಲ ಶಂಬಣ್ಣ, ಗುರು ಕರುಣೆಯ ಕವಚ ಸುತ್ತಿ ರಕ್ಷಿಸುತ್ತಿರುವಾಗ ಬೆಂಕಿ ತಾಗುವುದಾದರೂ ಹೇಗೆ ಶಂಬಣ್ಣ? ಅನ್ಕೊಂಡಿವಿಲ್ಲ ಶರಮಣ ಅಲ್ಲ ನಮ್ದು ಶರಮ ಮಗಳಿಂದ ಐತಿ ಮಗಂದು ಎದ್ರ ನಿಮ್ಮದು ಸುಡುವ ಚರ್ಮ, ನಾಗಲಿಂಗನದು ಸೊಟ್ಟ ಚರ್ಮ. ಅವನ ಅಂಗವೇ ಅಗ್ನಿ ಆಗಿರುವಾಗ ಅದಕ್ಕೆಲ್ಲಿ ಅಗ್ನಿ ಸ್ಪರ್ಶ? ಶಂಭುಲಿಂಗ, ನೀವು ಸಕಲ ಸಿದ್ಧತೆಯನ್ನು ಮಾಡಿರಿ. ನಾಗಲಿಂಗ, ಏನಂದ್ರಿ ಗುರುಗಳು? ಸಕಲ ಸಿದ್ಧತೆಯನ್ನು ಮಾಡಿರಿ. ನಾಗಲಿಂಗ, ತದೇಕ ಚಿತ್ತನಾದ ನೀನು, ತನುವಿಕಾರವಿಲ್ಲದೆ ನೀನಿಲ್ಲಿ ಬಹುಬೇಗ ಅಭ್ಯಾಸಗೈದು ಬೆರಗೆರಡು ಬಂದಿರುವ ನಿನ್ನ ಕಾರ್ಯ ಪೂರೈಸು. ಅದೇ ನೀ ಕೊಡೋ ಗುರು ಕಾಣಿಕೆ ಈ ನಿರುಪಾದಿಗೆ, ಈ ನಿರುಪಾದಿಗೆ, ಈ ನಿರುಪಾದಿಗೆ. ನಾಗಲಿಂಗ, ಈ ಭವಕ್ಕೆ ಬೀಜವೇ ಮರವೆಯ ತನುಮನಾದಿಗಳನ್ನು ತಿಳಿಯುವ ಕೇವಲ ಆತ್ಮ ಮಾತ್ರ ನೀನಿರುವಿ. ನಿರುತಮ ಅದ್ಭಯ ಬ್ರಹ್ಮವೇ ನೀನಿರುವೆ. ಸುಖ ದುಃಖ ಜನನ ಮರಣಗಳ ಭಯ ನಿನಗಿಲ್ಲ. ಸಕಲ ಶಾಸ್ತ್ರಗಳೊಂದಿಗೆ ತಾರಕ ಯೋಗ ಹಠಯೋಗ ಸಿದ್ಧಿಸಿ ಶುದ್ಧ ಪುರುಷನಾಗು, ಶುದ್ಧ ಪುರುಷನಾಗು. ನಡೆ ನಾಗಲಿಂಗ, ನಿನ್ನ ಕೈ ಕೊಡಲೇನು ಕಂಡಾಗಲೇ ಅಂದುಕೊಂಡೆ. ಈ ಭವದ ಆಶ್ಚರ್ಯಗಳನ್ನು ಕಳೆದೊಯ್ಯುವ ಧೀರ ನೀತನೆಂದು ಅದರ ಸಾಕ್ಷಿಯೇ ಈ ನಿನ್ನ ಕೈ ಕೊಡಲಿ. ಧನ್ಯನಾದೆ ತಂದೆ, ಧನ್ಯನಾದೆ. ನಾಗಲಿಂಗ, ಗುರು ಕರುಣೆ ದೊರಕಿದೆ ಎಂದು ನಾನಿಂದು ಧನ್ಯನಾದೆ ತಂದೆ, ಧನ್ಯನಾದೆ. ನಾಗಲಿಂಗ, ಸೃಷ್ಟಿಯ ನೇಮದಂತೆ ಜೀವಿಗೆ 20 ಬರುವುದು ಸಹಜ. ನಿನ್ನ 26ನೇ ವಯಸ್ಸಿಗೆ ಒಂದು ಕಂಟಕವಿದೆ. ಅಪರಿಚಿತಳೊಬ್ಬಳು ಬಂದು ನಿನಗೆ ತಾಯಿಯಾಗಿ ಜೀವ ನೀಡುವಳು. ನೆನಪಿನಲ್ಲಿ ಈ ನಿರುಪಾದಿಯ ನುಡಿ, ಈ ನಿರುಪಾದಿಯ ನುಡಿ, ಈ ನಿರುಪಾದಿಯ ನುಡಿ. ಶಂಭುಲಿಂಗ, ನಿನ್ನಲ್ಲಿ ಬೆಳೆಯಲಿ ಈ ಸೇವಾ ಮನೋಭಾವನೆಗಳು. ನಡೆ ನಾಗಲಿಂಗ. ಗುರುಗಳ ಹೇಳೋಗಿ ಹೋದ್ರಿ ಇವ್ರು ನಿರುಪಾದಿ ಗುರುಗಳು ಏನೋ ಅಂದ್ರ ಸೇವಾ ಮಾಡ್ಬೇಕಂತ ಆಗೋದಲ್ಲ. ನಿನ್ನಲ್ಲಿ ಬೆಳಿಲಿ ಮನೋಭಾವ ಅಂತ ಹೇಳ್ತಾರ್ರಿ ಇವ್ರು. ಶಿವಾ ಮನು ಶಿವ ನಾವು ಇಡ್ ದಿವ್ಸ ಮಾಡಿದ್ವಿ ಮತ್ತ ಹೇಳ್ತನ ಹೋಗ್ರಿ ಹಂಗಲ್ಲ. ಅವ್ ನಾಗಲಿಂಗಂದು ಸೇವಾನ ಅಷ್ಟ ಬೇಕಾತನು ಆಗೋದಲ್ಲ ನಮ್ ಕಡೆ ಮಾಡೋದು. ನಾವೇನ ನಾಗಲಿಂಗಗೂ ಸೇವಾ ಮಾಡ ಅಂದಂಗ ಆತಿದ್ದಿಲ್ಲ. ಯಾಕೆ ಆಗೋದಿಲ್ಲ, ಆಗೋದಿಲ್ಲ. ನಾವು ಹೆಂಗು ಶಿಷ್ಯರು ಇಬ್ರು ಅದ್ರಿ, ಒಬ್ಬ ಹೋದಾನ 3 ಮಂದಿ. ನಾವ್ ಹೆಂಗು ವಿದ್ಯಾನು ಕಲ್ತೀವ. ಗಂಟು ಬಟ್ಟೆ ಕಟ್ಟೆ ಬಿಡುದಿನ್ನ ನಡಿ, ನಾವ್ ಗಂಟು ಮೂಟೆ ಕಟ್ಟುದ ಈ ಆಶ್ರಮ ಬಿಟ್ಟು ಹೋಗ್ಬಿಡುದು. ಮಾಡಿ ಒಟ್ರು ಕೂಡ ಹೋಗೋಣ. ರಾಮ ಇವ್ರು ಬರ್ತಾರನ್ನ ಕೇಳ ಮತ್ ಕುಂತಾರಿಟ್ಟು. ಹಾ ಕೇಳ ಬರ್ತಾರನ್ನ ಕೇಳ ಅವ್ರು ಮತ್ ಬರುದ್ರತ್ತ ಅವ್ರ ನಡಿ. ಹಂಗಾರ ಮುಂದೆ ಏನಾಗ್ತೈತ ನೋಡೋಣ. ಈ ಊರ ಹೆಸರು ತೆಲಿಕೆಟ್ಟ ಗ್ರಾಮ ಅಂತ. ಯಾವಾದ್ರಿ? ತೆಲಿಕೆಟ್ಟ ಗ್ರಾಮ ಅಂತ. ನಮ್ಮ ತೆಲಿನು ಕೆಟ್ಟದಂತೀರೇನ್ರಿ? ಮತ್ತ ಗುರುಗಳು ಯಾಕ್ರಿ ಅವ್ರ ಅಪ್ಪನ ಸೇವಾ ಸಹಿತ ಮಾಡೋದಿಲ್ಲ ಮಗನ. ಹೌದ್ರಿ, ಇದಕ್ಕೆ ಏನಂತ ಕರ್ತಾರೆ? ಏನಂತಾರ್ರಿ ಗುರುಗಳ? ಹಠಯೋಗಿ, ಹಠಯೋಗಿ ಅಂತ ಕರ್ತಾರೆ. ಊರಾಗ ಎಲ್ಲಾರು ಗುರುಗಳ ಹಗಲೆಲ್ಲ ಹಗಲು ನಿದ್ದೆ ಮಾಡೋದಕ್ಕೆ ಏನಂತಾರ್ರಿ ಅಪ್ಪ? ಅದಕ್ಕೆ ನಿದ್ರಾಯೋಗ, ನಿದ್ರಾಯೋಗ ಏನಂತ ಹಾ ನಿದ್ರಾಯೋಗ ಅಂತ ಕರಿತೀರಿ ಗುರುಗಳ. ಮತ್ತ ಮ್ಯಾಲಿಂದ ಮೇಲೆ ಮಠದ ಹೋಗಿ ಊಟ ಮಾಡ್ತಾರ, ಅದಕ್ಕೆ ಏನಂತಾರ್ರಿ? ಏನಂತಾರ? ಹೌದು, ನನ್ನ ಶಿಷ್ಯರಂದ್ರೆ ಇವ್ರ ನೋಡ್ರಿ. ಅದಕ್ಕೆ ಬೋಧನಾಯೋಗ ಅಂತ ಕರ್ತಾರ ಊಟ ಮಾಡೋದಕ್ಕೆ. ಗುರುಗಳ ಹಗಲೆಲ್ಲ ವಟ ಪಿಟಿ ವಟ ಪಿಟಿ ಅಂತಾರಲ್ಲ, ಇದಕ್ಕೆ ಏನಂತಾರ್ರಿ ಅಪ್ಪ?
ಅವನ ಮಾಸ್ತರ್ ಹತ್ತಿರ್ತಾರ ಅವಾಗ ಇವಾಗ ಅದಕ್ಕ ಮಂತ್ರ ಯೋಗ ಮಂತ್ರ ಯಾವ್ದೇ ಮಂತ್ರ ಯೋಗ ಹೇಳ್ರಿ ಮತ್ತ ಮಂತ್ರ ಯೋಗ ಅಂತ ಕರೀತಾರ ಗುರುಗ ಮತ್ ಯಾರು ಮಾತಾಡೋದ ಮತ್ ಹಿಂಗಿರ್ತಾಳ್ರಿ ಅವ್ರಿಗೆ ಏನಂತಾರ್ರಿ ನಮ್ಮ ಊರಾಗ ಬಹಳ ಮಂದಿ ಅದಾರ ಗಪ್ಪ ಕುಂದ್ರ ಹೇಳ್ರಿ ಅವ್ರಿಗೆ ಗಂಭೀರ ಯೋಗ ಅಂತ ಕೊಡ್ತಾರ ಬಾಳ ಬರ್ತಾವಲ್ರಿ ಗುರುಗಳ ನಿಮ್ಗ ಇನ್ನ ಕೇಳ್ಬೇಕಾದ್ರೆ ಹೇಳ್ತೇನೆ ಗುರುಗಳ ಹಗಲೆಲ್ಲ ಯೋಗ ಸಮಾಧಿ ಅಂತಾರಲ್ಲ ಹಂಗಂದ್ರೆ ಏನ್ರಿಯಪ್ಪ ಹ್ಞೂನ್ರಿ ಯೋಗ ಸಮಾಧಿ ಅಂತಾರ ಹ್ಞೂನ್ರಿ ಗುರುಲಿಂಗೆ ಒಬ್ಬ ಮನುಷ್ಯ ಹ್ಞೂನ್ರಿ ಸತ್ ಅಂದ್ರೆ ಅವ್ನಿಗೆ ಏನಂತಾರ ಅವ್ ಹೆಣ ಅಂತಾರ್ರಿ ಅವನಿಗೆ ಏನಂತಾರ ಒಟ್ಟಕ್ಕತ್ತಾರ ಜೀವ ಹೋಗೇತಿ ಅಂತಾರ ಪ್ರಾಣ ಇರ್ದಂಗ ಆಗೈತೆ ಅಂತಾರ ಅವಾಗ ಹೆಣ ಅಂತ ಕರ್ತಾರ ಹ್ಞೂನ್ರಿ. ಈ ಹೆಣ ಹೋಗಿ ಹಾಕುವ ಒಂದು ಸುಡಗಾಡ್ರ ಏನ್ ತಗೋತಾರ ಗೊತ್ತನ ಒಂದು ತಗ್ಗ ತೆಗಿತಾರ್ರಿ ಅದಕ್ಕೆ ಏನಂತ ಕೊಡ್ತಾರಲಿ ಅದಕ್ಕೆ ಸಮಾಧಿ ಅಂತಾರ ಸಮಾಧಿ ಅಂತಾರ ಈಗೆಲ್ಲ ಬೋಧನಾ ಯೋಗ ಗಂಭೀರ ಯೋಗ ಈ ಯೋಗಗಳ ನಿದ್ರಾ ಯೋಗ ಇವೆಲ್ಲಾ ಯೋಗಗಳು ಯಾರ ತಗಿರ್ತಾವ ಮನುಷ್ಯ ಅಂತ ಇರ್ತಾವ ಮತ್ತೆ ಮನುಷ್ಯ ಸತ್ತಾನೆ ಈಗ ಅವನು ತಗೊಂಡು ಹೋಗಿ ಸುಡಗಾಡ್ದಾಗ ಹೋಗಿ ಹಾಕುವಂತ ಏನ್ ತೆಗದ್ರಿ ತಗ್ಗ ತೆಗದಾರ್ರಿ ತಗ್ಗ ಈ ಯೋಗ ಆ ಸಮಾಧಿ ಈ ಎರಡು ಕೂಡ್ಸ್ ತಗೊಂಡ್ ಹೋಗಿ ಅವ್ನು ಹೋಗಿದ್ರೆ ಏನಾಕತಿ ಯೋಗ ಸಮಾಧಿ ಬರೋಬ್ಬರಿ ಐತಲ್ರಿ ಗುರುಗಳ ನಿಮ್ ಮಾತು ಹಂಗ ನಾವು ಮತ್ತೆ ಅಲ್ರಿ ಗುರುಗಳ ಆ ನಾಗ್ಯ ಬೆಂಕಿಯಾಗ ಹೋದಾಗ ಅವ್ನ ಮೈ ಕೈ ಯಾಕೆ ಸುಡ್ಲಿಲ್ರಿ ಅಪ್ಪ ಯಾಕೆ ಸುಡ್ಲಿಲ್ಲ ಅಂತೀನ ಹುಚ್ಚಿ ಹೇಳ ಹುಚ್ಚಿ ನೋಡ್ರಿ ನೀ ಯಾಕ ನಾ ಯಾಕ ನಾನು ಹೋಗಾಕ ಬರ್ತೈತಿ ನೀನು ಹೋಗಾಕ ಬರ್ತೈತಿ ಹುಚ್ಚಿ ಹೇಳ ಹುಚ್ಚಿ ಹಂಗ ಹೋಗಬಾರ್ದ ಮತ್ತೆ ಹೆಂಗ್ ಹೋಗ್ಬೇಕ್ರಿ ಅದ್ರದೊಂದು ಮಂತ್ರ ಯೋಗ ಐತಿ ಏನ್ ಮಂತ್ರ ಯೋಗ ಗೊತ್ತನ? ಹ್ಞೂನ್ರಿ ಇಂದ್ರಜಾಲದ ಮಂತ್ರ ಯೋಗ ಐತಿ. ಆ ಮಂತ್ರ ಯೋಗ ಕಲಿತ್ರ ಮಾತ್ರ ಬೆಂಕಿಯಾಗ ಹೋಗಕತ್ತ ಮಗ ನಾಗ್ಯಾಕ ಕಲ್ತಾನ ಅದಕ್ಕೆ ಅವ ಬೆಂಕಿಯಾಗ ಹೋಗ್ಯಾನ ಅದಕ್ಕೆ ಅವನ ಚರ್ಮ ಸುಟ್ಟಿಲ್ಲ ಅಲ್ರಿ ಗುರುಗಳ ನಿಮ್ಮ ಅಪ್ಪ ಗುಂಡಾಚಾರಿ ಬಹಳ ಡಂಬಾಚಾರ ಒಪ್ಕೊಳ್ತಾನ ನನ್ನ ಮಗ ಹಂಗ್ ಕಲ್ತಾನ ನನ್ನ ಮಗ ಹಿಂಗ್ ಕಲ್ತಾನ ಅಂತ ಮತ್ತೆ ಎಲ್ಲ ಕಲ್ತ್ರಿ ಇದನ್ನ ಯಾಕೆ ಕಲೀಲಿಲ್ಲ ನೀವು ಶಂಬೆ ಓರಿ ಹೇಳುದು ಕೇಳಿದೆ ಹ್ಞೂನ್ರಿ ಅರ್ಥ ಮಾಡ್ತು ಗುರ್ಲಿಂಗ ಹ್ಞೂನ್ರಿ. ಈ ಶಂಭುಲಿಂಗ ಆಚಾರಿ ಎಲ್ಲಾ ಕಲ್ತಾನ ಹ್ಞೂನ್ರಿ. ಆಳದ ಆ ವಿದ್ಯಾ ಕಲಿಬೇಕು ಅನ್ನೋದ್ರೊಳಗಾಗ ಈ ಇದು ನಿರುಪಾದಿ ನಿರುಪಾದಿ ಗುರುಗಳ ತಂದ ಇಟ್ಟ ಎಲ್ಲಾ ಕೆಲಸ ನಮ್ಮ ಅಪ್ಪ ಹೌದೇನ್ರಿ ಹಾ ಗುರುಗಳ ಹಾ ಇಲ್ಲೇ ಏನ ಸ್ವಲ್ಪ ಸೌಂಡ್ ಹೋಗ್ರಿ ಓಂ ಅನ್ನೋದು ಸೌಂಡ್ ಬರಂಗಿಲ್ಲ ನಾಗಲಿಂಗದನಲ್ರಿ ಹಾ ಓಂ ನಮ ಶಿವಾಯ ಅನ್ನಕತ್ತೇನ್ರಿ ಅಲ್ಲಿ ಅಲ್ಲ ಇಷ್ಟೆಲ್ಲ ನಮ್ಗೆ ಎಷ್ಟು ಓಡಿಸಿ ಆಡ್ಬಿಟ್ರಿ ನೀವು ಅಲ್ಲಿ ಏನು ಅನ್ನಂಗಿಲ್ಲ ಬರೋದೇಲ್ರಿ ಅವ್ರ ಓಂ ನಮಃ ಶಿವಾಯ ಅನ್ಕೊಂಡ್ ನೀವ್ ಯಾವಾಗ ಅನ್ನಂಗಲ್ಲ ಅಲ್ಲ ಗುರುಗಳ ಅಂದ್ರೆ ನಂಬ್ಯಾರ ಅವ್ರ ಅಲ್ಲಿ ನಾವ್ ಯಾವಾಗ ಅನ್ನಂಗಿಲ್ಲ ಯಾವಾಗ ಅನ್ನಂಗಿಲ್ಲ ನೀವು ಹೇಳಿ ನೋಡೋಣ ಹೋದ್ರು ಅಂತೀರ ಓಂ ನಮಃ ಶಿವಾಯ ಬಂದ್ರು ಅಂತೀರಿ ಓಂ ನಮಃ ಶಿವಾಯ ಕೂತ್ರು ಅಂತೀರಿ ಓಂ ನಮಃ ಶಿವಾಯ ಯಾತ್ರು ಅಂತೀರಿ ಓಂ ನಮಃ ಶಿವಾಯ ಮಕ್ಕೊಂಡಾಗ ಅಂತೀರಿ ಓಂ ನಮಃ ಶಿವಾಯ ಇದು ಕುಂತಾಗ ಅಂತೀರಿ ಓಂ ನಮಃ ಶಿವಾಯ ಏನು ಜಿಗಿರ್ತೀರಿ ಮತ್ತ ಮತ್ತ ಯಾವಾಗ ಅನ್ನಂಗಿಲ್ಲ ನೀವು ಯಾವಾಗ ಅನ್ನಂಗಿಲ್ಲ? ಮತ್ತ ಹುಡುಗ ಯಾಕೋ ಸ್ವಲ್ಪ ಬಾಟದಂಗ ಆತಲ್ರಿ ಸುಮ್ಮನೆ ಕೊಡ್ಲಿ ಅವ ಲೇ ಗುರ್ಲಿಂಗೆ ಹೋರಿ ನಿನ್ನ ಹೊಟ್ಟೆ ಹಸಿತೇನ ಹ್ಞೂನ್ರಿ ನೀವು ನರಮಾನವ್ರು ಮತ್ ನೀವ್ರಿ ಸುಮ್ಮನೆ ತಿನ್ರಿ ನಾವು ಯೋಗಿಗಳು ತಪಸ್ವಿಗಳು ಓದಿವಿ ನಾವು ನೋಡ್ರಿ ನಮ್ದು ಹೊಟ್ಟಿನ ಹಸಿ ಹಂಗಿಲ್ಲ ಯಾಕ್ರಿ ಊಟದ ಹೊತ್ತಿನ ಮಟ್ಟ ಒಂದು ಕೊಳಿ ಶೇಂಗಾಣ ತಿಂದು ಬಂದಿರ್ತಾರೆ ಅಲ್ಲ ಹೊಟ್ಟೆ ಹಸಿಗುಲ್ಲ ನಮ್ದು ಅನ್ನೆ ಹೌದ್ರಾ ಏನ್ಲಿ ಗುರ್ಲಿಂಗೆ ಹೋರಿ. ನಿಂದು ಹೊಟ್ಟೆ ಹಸತತ್ತಿ ಹೋರಿ. ಈ ಊರಾಗ ಯಾರದಾರ ಒಂದ್ ಮನಿ ನೋಡ್ಯಾನ ನೋಡ್ರಿ ಯಾರ ನಮ್ಮ ಬಿರಾದಾರ ಮುರುಗೇಶ್ವರ ಮನಿ ನೋಡಿನ್ರಿ ಅವ್ರ ಮನಿಗೆ ಹೋಗ್ರಿ ಬಿರಾದಾರ ಮುರುಗೇಶ್ವರನಲ್ರಿ ಅವ್ರ ಮನಿ ನೋಡಿನ್ರಿ ಅವ್ರ ಮನೆಗೆ ಹೋಗೋ ನಡಿ ಏನ್ರ ಮಾಡ್ಯಾರ ಏನ್ರಿ ಹೋಳಿಗೆ ತುಪ್ಪ ಶಾಂಡಿಗೆ ಎಲ್ಲ ಖರೀದಿ ಬಂದಿನ್ರಿ ಅವ್ರಿಗೆ ಬಂದಿರಿ ಎಲ್ಲ ಮಾಡ್ಯಾರ್ರಿ ನಡಿ ಹಂಗಾರ ಹೋಗೋಣ ಅವ್ರಿಗೆ ಹೋಗಿ. ಸ್ವಲ್ಪ ಗುರುಬೋಧ
ಆಶೀರ್ವಾದ ಮಾಡಿ ಹಂಗಲ್ರಿ ಅದು ಉಪದೇಶಾಮೃತವನ್ನ ನೀಡಿ ಆಶೀರ್ವಾದ ಮಾಡಿ ಉಪದೇಶಾಮೃತವನ್ನ ಸ್ವಲ್ಪ ನೀಡಿ ಪ್ರಸಾದ ಮಾಡಿ ಎಷ್ಟು ಬೇಕಾಟ ತಿಂದ ಬಂದ್ರಿ ಕಡ್ಯಾಕ ಆಗೋಣ ನಡಿ ಹಂಗಾರ ಹೋಗ್ರಿ ಹಂಗಾರ. ನಡಿ ಹಂಗಾರ.